ಎಲ್ಲರಿಗೂ ನಮಸ್ಕಾರಗಳು. ನರೇಂದ್ರ ದಾಮೋದರ ದಾಸ್ ಮೋದಿಯವರು 17 ಸೆಪ್ಟೆಂಬರ್ 1950ರಂದು ಗುಜರಾತ್ ರಾಜ್ಯದ ವಡ್ನಗರ ಎಂಬ ಚಿಕ್ಕ ಪಟ್ಟಣದಲ್ಲಿ ಜನಿಸಿದರು. ಅವರ ತಂದೆ ದಾಮೋದರ ಮಾಥುರದಾಸ್ ಮೋದಿ ಚಹಾ ಮಾರಾಟಗಾರರಾಗಿದ್ದರು. ಬಾಲ್ಯದಲ್ಲಿ ಮೋದಿ ತಮ್ಮ ತಂದೆಗೆ ರೈಲು ನಿಲ್ದಾಣದಲ್ಲಿ ಚಹಾ ಮಾರಲು ಸಹಾಯ ಮಾಡುತ್ತಿದ್ದರು. ಬಾಲ್ಯ ಮತ್ತು ಶಿಕ್ಷಣ. ಬಾಲ್ಯದಿಂದಲೇ ಪರಿಶ್ರಮಿ, ಸಂಕಲ್ಪಶಕ್ತಿ ತುಂಬಿದ ವ್ಯಕ್ತಿತ್ವ. ಆರ್ಮಿ ಸೇರಬೇಕೆಂದು ಚೈಲ್ಡ್ಹುಡ್ನಲ್ಲಿ NCC ತರಗತಿಯಲ್ಲಿ ಭಾಗವಹಿಸಿದರು. 17-18 ವಯಸ್ಸಿನಲ್ಲಿ ಮನೆ ಬಿಟ್ಟು ದೇಶ ಸೇವೆ ಮಾಡಲು ಹೊರಟರು. ನಂತರ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಿ ಸೇರಿ ಕೆಲಸ ಆರಂಭಿಸಿದರು. ಸಮಾಜ ಸೇವೆ, ಸಂಘಟನಾ ಕೌಶಲ್ಯ, ನಾಯಕತ್ವದ ಗುಣಗಳ ಮೂಲಕ ಬೆಳೆಯತೊಡಗಿದರು. ರಾಜಕೀಯ ಪ್ರವೇಶ. 1987ರಲ್ಲಿ BJP ಪಕ್ಷಕ್ಕೆ ಸೇರ್ಪಡೆ. ಪ್ರತಿಭೆ ಮತ್ತು ಸಂಘಟನಾ ಕೌಶಲ್ಯದಿಂದ ಪಕ್ಷದ ಪ್ರಮುಖ ನಾಯಕರಾದರು. 2001ರಲ್ಲಿ ಗುಜರಾತ್ ನಿರ್ವಾಹದಲ್ಲಿ ತೊಂದರೆಗಳಾಗಿದ್ದಾಗ BJP ಅವರನ್ನು ಗುಜರಾತ್ ಮುಖ್ಯಮಂತ್ರಿಯಾಗಿ ನೇಮಿಸಿತು. ಗುಜರಾತ್ ಮುಖ್ಯಮಂತ್ರಿ ಕಾಲ. ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿ ಕಾರ್ಯಗಳು, ಕೈಗಾರಿಕಾ ಹೂಡಿಕೆ, ರಸ್ತೆ, ನೀರು, ವಿದ್ಯುತ್ ವ್ಯವಸ್ಥೆ ಸುಧಾರಣೆ, ಗುಜರಾತನ್ನು ದೇಶದ ವೇಗವಾಗಿ ಬೆಳೆಯುವ ರಾಜ್ಯಗಳಲ್ಲಿ ಒಂದಾಗಿ ರೂಪಿಸಿದರು. ವಡೋದರ ಮತ್ತು ಮಣಿನಗರ 2 ಕ್ಷೇತ್ರಗಳಲ್ಲಿ ಜಯ. ಭಾರತದ ಪ್ರಧಾನಮಂತ್ರಿ. 2014ರ ಲೋಕಸಭಾ ಚುನಾವಣೆಯಲ್ಲಿ BJP ದೊಡ್ಡ ಬಹುಮತದಿಂದ ಗೆದ್ದು 26 ಮೇ 2014ರಂದು 14ನೇ ಭಾರತದ ಪ್ರಧಾನಮಂತ್ರಿಯಾದರು. ಅಭಿವೃದ್ಧಿ, ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ್, ಮೇಕ್ ಇನ್ ಇಂಡಿಯಾ, ಸ್ಮಾರ್ಟಪ್ ಇಂಡಿಯಾ ಮುಂತಾದ ಯೋಜನೆಗಳ ಮೂಲಕ ದೇಶದ ಪ್ರಗತಿಗಾಗಿ ಕೆಲಸ. ವ್ಯಕ್ತಿತ್ವದ ಗುಣಗಳು. ಅತ್ಯುತ್ತಮ ಭಾಷಣ ಶೈಲಿ ಮತ್ತು ಪ್ರೇರಣಾದಾಯಕ ವ್ಯಕ್ತಿತ್ವ, ಬಲವಾದ ನಾಯಕತ್ವ, ಕಠಿಣ ಪರಿಶ್ರಮ ಮತ್ತು ಜನಸಾಮಾನ್ಯರ ಹಿತದ ಬಗ್ಗೆ ಚಿಂತನೆ. ಪ್ರಮುಖ ಆದರ್ಶವಾಕ್ಯಗಳು. ನಿದ್ರೆಯಲ್ಲಿ ಕಾಣುವುದು ಕನಸು ಅಲ್ಲ, ನಿದ್ರೆ ಬಾರದಂತೆ ಮಾಡುವುದು ನಿಜವಾದ ಕನಸು. ಚಹಾ ಮಾರುತ್ತಿದ್ದ ಸಾಮಾನ್ಯ ಕುಟುಂಬದ ಬಾಲಕನಿಂದ ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ. ಇದು ಪರಿಶ್ರಮ, ಶಿಸ್ತು, ನಂಬಿಕೆ ಮತ್ತು ದೇಶಪ್ರೇಮದ ಅದ್ಭುತ ಉದಾಹರಣೆ.